ಚೈತ್ರ ಕುಂದಾಪುರ ಅವರು ನಮ್ಮ ಜೊತೆ ಇದ್ದಾರೆ. ಚೈತ್ರ ಕುಂದಾಪುರ ಅವರೇ, ಏಕರೂಪ ನಾಗರಿಕ ಸಂಹಿತೆಯಿಂದಾಗಿ ಎಲ್ಲರಿಗೂ ಒಂದೇ ಕಾನೂನು, ಒಂದೇ ದೇಶದಲ್ಲಿ ಒಂದೇ ಕಾನೂನು ಅನ್ನೋದು ಈಗ ಚರ್ಚೆಯ ವಿಷಯವಾಗಿದೆ. ನಿಮ್ಮ ಅಭಿಪ್ರಾಯ ಏನಿದ್ರ ಬಗ್ಗೆ? ಥ್ಯಾಂಕ್ ಯು. ನನಗೂ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆಗೋಯ್ತು. ಇಲ್ಲಿ ಸಮಾನ ನಾಗರಿಕ ಕಾಯ್ದೆಯ ಬಗ್ಗೆ ಚರ್ಚೆ ನಡೀತಾ ಇದೆಯಾ ಅಥವಾ ಯಾವ್ದಾದ್ರು ಮ್ಯಾರೇಜ್ ಆಕ್ಟ್ ನ ಬಗ್ಗೆ ಚರ್ಚೆ ನಡೀತಾ ಇದೆಯಾ ಅನ್ನಂತ ಕನ್ಫ್ಯೂಷನ್ ಆಗಿ ನಾನು ಒಂದ್ಸಲ ಬಂದ್ಬಿಟ್ಟೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಯಾಕೆಂದ್ರೆ ಸಮಾನ ನಾಗರಿಕ ಕಾಯ್ದೆ ಅನ್ನುವಂತಹದ್ದು ಕೇವಲ ವಿವಾಹಕ್ಕೆ ಸಂಬಂಧಪಟ್ಟದ್ದಲ್ಲ, ಕೇವಲ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟದ್ದಲ್ಲ. ಸಮಾನ ನಾಗರಿಕ ಕಾಯ್ದೆ ಅನ್ನುವಂತಹದ್ದು ಈ ದೇಶದ ಒಬ್ಬ ವ್ಯಕ್ತಿ ನಾಗರಿಕ ಅವನ್ ಭಾರತೀಯ ಆಗ್ತಾನೆ ಅಂತ ಅನ್ನಿಸ್ಕೊಂಡ್ರೆ, ಆತನಿಗೆ ಭಾರತೀಯತೆಯ ಏನೋ ಅಡಿಯಲ್ಲಿ ಅವನ ನಾಗರಿಕತ್ವವನ್ನ ಪೌರತ್ವವನ್ನು ಪಡಿತಾನೆ ಅಂತ ಅನ್ಸ್ಕೊಂಡ್ರೆ, ಅವನ್ ಯಾವ್ದೇ ಧರ್ಮದಲ್ಲಿ ಹುಟ್ಟಿರ್ಲಿ, ಯಾವ್ದೇ ಜಾತಿಯಲ್ಲಿ ಹುಟ್ಟಿರ್ಲಿ, ಅವನ್ ಸಮಾನ. ಅವನಿಗೆ ಈ ದೇಶದ ಪ್ರತಿ ಕಾನೂನುಗಳು ಸಮಾನ. ಒಂದು ಕೊಲೆಯನ್ನ ಹಿಂದೂ ಮಾಡಿದ್ರು ಅದೇ ಶಿಕ್ಷೆ, ಮುಸ್ಲಿಂ ಮಾಡಿದ್ರು ಅದೇ ಶಿಕ್ಷೆ, ಕ್ರಿಶ್ಚಿಯನ್ ಮಾಡಿದ್ರು ಅದೇ ಶಿಕ್ಷೆ ಅನ್ನುವ ಭಾವದಡಿಯಲ್ಲಿ ಇಷ್ಟೊಂದು ವಿಚಾರ ಗೊತ್ತಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇಲ್ಲಿ ಬರ್ಬೇಕಾಗಿರ್ತಕ್ಕಂತಹ, ನಾನು ಇದನ್ನ ಕೊಲೆಯ ಆಧಾರದಲ್ಲಿ ಹೇಳ್ತಾ ಇಲ್ಲ, ಜಸ್ಟ್ ಅನ್ ಎಕ್ಸಾಂಪಲ್ ಅನ್ನೋ ಒಂದು ಕರೆಕ್ಷನ್ ಮಾಡ್ಬಿಡ್ತೀನಿ ಚೈತ್ರ ಅವರೇ. ಕ್ರಿಮಿನಲ್ ಲಾಸ್ ಎಲ್ರಿಗೂ ಒಂದೇ ಇದೆ, ಕ್ರಿಮಿನಲ್ ಲಾಸ್ ಎಲ್ರಿಗೂ ಒಂದೇ ಇದೆ. ಸಿವಿಲ್ ಲಾ ಬಗ್ಗೆ ಮಾತಾಡ್ತಾ ಇದೀವಿ ನಾವು. ಶಿಕ್ಷಣದ ವಿಚಾರಕ್ಕೂ ಸಂಬಂಧಪಟ್ಟಿರುವಂತಹದ್ದು, ಆಸ್ತಿಯ ಹಕ್ಕಿನ ವಿಚಾರಕ್ಕೂ ಸಂಬಂಧಪಟ್ಟಿರುವಂತಹದ್ದು, ಎಲ್ಲ ರೀತಿಯಲ್ಲಿ. ಈಗ ಒಬ್ಬ ಮುಸ್ಲಿಂ ಎರಡು ಮದುವೆ ಆಗ್ತಾನೆ, ಒಬ್ಬ ಹೆಂಡತಿ ಜೀವಂತ ಇರುವಾಗಲೇ ಅವಳನ್ನು ಹೆಂಡತಿಯಾಗಿ ಒಪ್ಪಿಕೊಂಡು ಇನ್ನೊಂದು ಮದುವೆ ಆಗ್ತಾನೆ ಅಂದ್ರೆ ಅದು ಅಪರಾಧ ಅಲ್ಲ. ಆದ್ರೆ ಒಬ್ಬ ಹಿಂದೂ ಒಬ್ಬ ಹೆಣ್ಣು ಮಗಳನ್ನ ಮದುವೆ ಆಗ್ತಾನೆ, ಅವಳನ್ನು ಹೆಂಡತಿಯಾಗಿ ಇಟ್ಟುಕೊಂಡು ಇನ್ನೊಬ್ಬಳನ್ನ ಮದುವೆ ಆಗ್ತಾನೆ ಅಂದ್ರೆ ಅದು ಅಪರಾಧ ನಮ್ ಭಾರತದ ಕಾನೂನಿನಲ್ಲಿ. ಒಂದು ದೇಶದಲ್ಲಿ ಹುಟ್ಟಿರ್ತಕ್ಕಂತಹ ಏನು ಸರ್ಕಾರದಿಂದ ಸಿಗುವ ಎಲ್ಲಾ ಸೌಲಭ್ಯಗಳನ್ನು ಸಮಾನವಾಗಿ ಸ್ವೀಕರಿಸುವಂತ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನ, ಸಿಖ್ ಎಲ್ಲರಿಗೂ ಕೂಡ ವಿವಾಹದ ವಿಚಾರಕ್ಕೆ ಬಂದಾಗ ಅಲ್ಲ, ನಮ್ಮ ಧರ್ಮ ನಮಗೆ ಅವಕಾಶ ಕೊಟ್ಟಿದೆ, ನಾವು ಅದನ್ನ ಪಾಲಿಸ್ತೀವಿ. ಅದರಲ್ಲಿ ವಿಚಾರಕ್ಕದು ಅಪರಾಧ ಅಲ್ಲ. ವಿಚಾರದಕ್ಕದು ಅಪರಾಧ. ಚೈತ್ರ ಅವರೇ, ನಮ್ಮ ಧರ್ಮದಲ್ಲಿ ಅದಕ್ಕೆ ಅವಕಾಶ ಇದೆ ಅಂದ ಮೇಲೆ ನಾವು ಅದರ ಪಾಲನೆ ಮಾಡ್ತೀವಿ, ಅದ್ರಲ್ಲಿ ಏನ್ ತಪ್ಪು ಅನ್ನೋದು ಪ್ರಶ್ನೆ. ಹಿಂದೂ ಧರ್ಮದಲ್ಲಿ ಹುಟ್ಟತಕ್ಕಂತಹ ಮಕ್ಕಳ ಆಸ್ತಿಯ ವಿಭಾಗದ ವಿಚಾರಕ್ಕೆ ಬಂದಾಗ ಹೆಣ್ಣಿರ್ಲಿ ಗಂಡಿರ್ಲಿ ಸಮಾನವಾಗಿ ಆಸ್ತಿಯ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಾನವಾಗಿರ್ತಕ್ಕಂಥ ಪಾಲಿದೆ. ಆದ್ರೆ ಇಸ್ಲಾಂನಲ್ಲಿ ಹಾಗಿದ್ಯಾ? ಹೆಣ್ಣು ಮಕ್ಕಳಿಗೆ 15%, ಗಂಡು ಮಕ್ಕಳಿಗೆ 35%, ಈ ರೀತಿಯ ಪರ್ಸೆಂಟೇಜ್ಗಳ ಲೆಕ್ಕದಲ್ಲಿ ಆಸ್ತಿಯ ವಿಂಗಡಣೆಗಳಿಲ್ವಾ? ಈ ರೀತಿಯ ವಿಚಾರಗಳು ಬಂದಾಗ, ಸಮಾನ ನಾಗರಿಕ ಕಾಯ್ದೆ ಬಂದಾಗ ಎಲ್ರಿಗೂ ಸಮಾನ ಹಕ್ಕು ಮತ್ತು ಎಲ್ರಿಗೂ ಸಮಾನ ನ್ಯಾಯ ಸಿಗುತ್ತೆ ಅಂತ ಅನ್ನುವಾಗ ಇವ್ರು ಯಾಕೆ ವಿರೋಧ ಮಾಡ್ತಾ ಇದ್ದಾರೆ?